ನಮಸ್ಕಾರ ಸ್ನೇಹಿತರೆ, ಈಗ ನಾವು ಬಂದಿರೋವಂಥ ಜಾಗ ಮುಂಜಾವಾದ್ ಫೋರ್ಟ್, ಟಿಪ್ಪು ಸುಲ್ತಾನನ ಕೋಟೆ, ತೇಲುವ ಕೋಟೆ ಅಂತಲೇ ಹೇಳ್ತಾರೆ. ಇಷ್ಟು ದಿನ ನೀವು ನೋಡಿದ ಮುಂಜಾವಾದ್ ಫೋರ್ಟ್ ಬೇರೆ, ಇವತ್ತು ಈ ವಿಡಿಯೋದ ಮೂಲಕ ನೀವು ಕಾಣುವಂಥ ಮುಂಜಾವಾದ್ ಫೋರ್ಟೇ ಬೇರೆ. ಮೇಲಿರೋ ಫೋರ್ಟಿಗೆ ನಾವು ಹೋಗಬೇಕು ಅಂತ ಹೇಳಿದ್ರೆ ಇಲ್ಲಿರುವಂಥ 250 ಮೆಟ್ಲುಗಳನ್ನ ಹತ್ತಿ ನಾವು ಹೋಗಬೇಕಾಗತ್ತೆ. ಮುಂಜಾವಾದ್ ಫೋರ್ಟ್ ಅಂತ ಬರೋದಕ್ಕೆ ಕಾರಣ ಏನಂತ ಹೇಳಿದ್ರೆ, ಇಲ್ಲಿ ಬೆಳಗಿನ ಜಾವ ಮತ್ತು ಸಂಜೆ ಟೈಮ್ನಲ್ಲಿ ಮಂಜು ಕವಿದಿರ್ತಂತೆ. ಮಂಜರಾಬಾದ್ ಮಂಜು ಹೋಗಿ ಮಂಜರಾಬಾದ್ ಆಗಿ ಮುಂಜಾವಾದ್ ಫೋರ್ಟ್ ಅಂತ ಈಗ ಪ್ರೆಸೆಂಟ್ ಆಗಿದೆ. ಈ ಒಂದು ಪಾಯಿಂಟ್ ಏನಿದೆ ಸ್ನೇಹಿತರೆ, ಇದು ಫೋರ್ಟ್ಗೆ ಎಂಟ್ರಿ ಆಗುವಂಥ ಪಾಯಿಂಟ್. ನೋಡಿ, ಇಲ್ಲೆಲ್ಲ ಸೈನಿಕರು ನಿಂತ್ಕೋತಿದ್ರು ಇಲ್ಲಿ. ಸೊ ಯಾರು ಸಹ ಒಳಗೆ ಬರೋಕ್ಕಾಗ್ತಿತ್ತಿಲ್ಲ. ಏನಕ್ಕೆ ಅಂತಲೇ ಹೇಳ್ತೀನಿ. ಇಲ್ಲಿ ಸ್ಟೆಪ್ ಹತ್ತಿ ಹೋದರೆ ಇಲ್ಲಿ ಕಂದಕ, ಇಲ್ಲಿ ನೀರು ತುಂಬಿಸ್ಬಿಡ್ತಿದ್ರು ಸ್ನೇಹಿತರೆ. ನೀರು ತುಂಬಿಸಿ ಇಲ್ಲಿಗೆ ಹಡ್ಡಗಳು ಕಟ್ಟಿ ಇದರೊಳಗೆ ಮೊಸಳೆಗಳನ್ನ ಬಿಡ್ತಾಯಿದ್ರು. ಅಂದರೆ ಏನು ಫೋರ್ಟ್ ಫುಲ್ ಕಂಪ್ಲೀಟ್ ಫೋರ್ಟ್ ಇದೆ. ಕಂಪ್ಲೀಟ್ ಫೋರ್ಟ್ ಸುತ್ತಮುತ್ತ ಈ ಮಟ್ಟ ತನಕ ನೀರಿರೋದು. ಸ್ನೇಹಿತರೆ, ಈಗೇನು ನಾನು ಮಾರ್ಕ್ ಮಾಡ್ತಾಯಿದ್ದೀನಿ, ಈ ಒಂದು ಪಾಯಿಂಟಲ್ಲಿ ನಾನು ವೀಡಿಯೋ ಮಾಡ್ತಿರೋದು. ಇದು ಯಾವ ರೀತಿ ಈ ಫೋರ್ಟಲ್ಲಿ ಇದೆ ಅಂತ ಹೇಳಿದ್ರೆ, ನೋಡಿ ನಾನು ಏನು ಮಾರ್ಕ್ ಮಾಡ್ತಾಯಿದ್ದೀನಿ, ಕಂಪ್ಲೀಟ್ ಫೋರ್ಟ್ ಎಡ್ಜಸ್ಸಲ್ಲಿ ಏನಿದೆ, ಈ ಎಡ್ಜಸ್ಸಲ್ಲೆಲ್ಲ ಈ ಕಂದಕ ಇದೆ. ಇದು ಬಂದು ಎಂಡ್ ಪಾಯಿಂಟು. ಸೊ ಎರಡು ಸೈಡು ಸಹ ಗೋಡೆಗಳು ಕ್ಲೋಸ್ ಮಾಡಿ ಒಳಗೆ ಮೊಟ್ಟೆಗಳನ್ನ ಬಿಟ್ಟು ಈ ಫೋರ್ಟ್ ರಕ್ಷಣೆ ಮಾಡ್ತಿದ್ದು. ಬನ್ನಿ ನಾವು ಈ ಸೆಕೆಂಡ್ ಪಾಯಿಂಟಿಗೆ ಹೋಗೋಣ. ಈ ಒಂದು ಪಾಯಿಂಟ್, ಇಲ್ಲಿ ಸಹ ಅಡ್ಡಗೋಡೆ ಕಟ್ಟಿ ಈ ಹೈಟಿಗೆ ನೀರನ್ನ ಫಿಲ್ ಮಾಡ್ತಿದ್ರು. ಇದರೊಳಗೆ ಮೊಟ್ಟೆಗಳನ್ನ ಬಿಡ್ತಾಯಿದ್ರು. ಬನ್ನಿ ಸ್ನೇಹಿತರೆ, ಹಾಗೆ ಫೋರ್ಟ್ ಒಳಗೋಗಿ ನಿಮಗೆ ಸುತ್ತಮುತ್ತ ಇರೋಂಥ ಕಂದಕನ ತೋರಿಸ್ತೇನೆ ನಾನು ನಿಮಗೆ. ಸ್ನೇಹಿತರೆ, ನಾನು ಆಗಲೇ ಎಂಟ್ರೆನ್ಸಲ್ಲಿ ನಿಮಗೆ ತೋರಿಸಿದೆ. ಈ ಒಂದು ಕೋಟೆ ಬಂದು ನೀರಿನ ಕೋಟೆ ಅಂತ. ಅಲ್ಲಿ ಎಂಟ್ರೆನ್ಸಲ್ಲಿ ತೋರಿಸ್ದೆ ನಾನು ಎಷ್ಟು ಮಟ್ಟಿಗೆ ನೀರು ತುಂಬ್ತಾಯಿದ್ರು, ಮೊಸಳೆಗಳು ಎಷ್ಟು ಮಟ್ಟಿಗೆ ಮೊಸಳೆ ಬಿಡ್ತಾಯಿದ್ರು ಅಂತ ಹೇಳ್ತಿದ್ದೆ, ಕೊರ್ಕಡ ಎಲ್ಲ. ಸೊ ಈ ಒಂದು ಪಾಯಿಂಟ್ ತನಕ ನೀರು ಇರ್ತಾಯಿತ್ತು, ಈ ಒಂದು ಪಾಯಿಂಟ್ ತನಕ. ಸೊ ಕಂಪ್ಲೀಟ್ ಇದು ಅರೌಂಡ್ ಏನಿದೆ ಫುಲ್ ಕೋಟೆ, ಕಂಪ್ಲೀಟ್ ಕೋಟೆ ನೀರಿನಲ್ಲಿ ತುಂಬಿಕೊಂಡು ಇಲ್ಲೆಲ್ಲ ಮೊಸಳೆ ಬಿಡ್ತಾಯಿದ್ರು. ಅವತ್ತಿನ ದಿನದಲ್ಲಿ ಎಷ್ಟು ಮಟ್ಟಿಗೆ ಅವರವರ ರಾಜ್ಯಗಳನ್ನ ಸೇವ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಿದ್ರು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಈ ಪಾರ್ಟ್ನ ವಿಡಿಯೋ ಇದಾಗಿತ್ತು. ಇನ್ನೂ ಇಂಟ್ರೆಸ್ಟಿಂಗ್ ವಿಷಯಗಳು ತಿಳ್ಕೋಬೇಕು ಈ ಫೋರ್ಟ್ ಬಗ್ಗೆ ಅಂತ ಹೇಳಿದ್ರೆ ನೆಕ್ಸ್ಟ್ ಪಾರ್ಟ್ ತನಕ ನೀವು ವೇಟ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಪಾರ್ಟ್ನಲ್ಲಿ ಸಿಗೋಣ ಸ್ನೇಹಿತರೆ. ಮತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮೂಲಕ ನೀವು ಅಭಿಪ್ರಾಯ ತಿಳಿಸ್ಬೋದು ಸ್ನೇಹಿತರೆ.